ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ, ಹಸ್ಬೆಂಡ್ ಕೂಡ ರಜೆ. ಹಾಗೆ ಸ್ವಲ್ಪ ದಿನ ಲೇಟಾಗಿ ಆಯಿತು ಇವತ್ತು ಬೆಳಿಗ್ಗಿನ ತಿಂಡಿ ಎಲ್ಲ. ಹಾಗೆ ನಾನು ಒಂದು ತವ ಸಹ ತೆಕ್ಕೊಂಡಿದ್ದೆ, ದೋಸೆ ತವ. ಹಾಗೆ ಅದು ಕೂಡ ಸರಿಯಾಗಿ ದೋಸೆ ಬರ್ತಾಯಿಲ್ಲ. ಹಾಗೆ ಹಸ್ಬೆಂಡ್ ಇವತ್ತು ಅದನ್ನು ರೆಡಿ ಮಾಡ್ತೇನೆ ಹೇಳಿದರು. ನಿನ್ನೆ ರಾತ್ರಿಯೇ ದೋಸೆಗೆ ಅಂತೇಳಿ ಹಿಟ್ಟು ಕಡ್ದಿಟ್ಟಿದ್ದೆ. ನಾನು ಯಾವಾಗಲೂ ಕಡ್ದಿಡುವಾಗ ಒಂದು 2-3 ದಿನಕ್ಕೆ ಅಂತೇಳಿ ಕಡ್ದಿಡ್ತೇನೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೇನೆ ನಾಳೆಗೆ ಅಂತ ಹೇಳಿ. ಈಗ ಅದಕ್ಕೆ ಉಪ್ಪು ಮತ್ತು 1.5 ಸ್ಪೂನಿನಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಮತ್ತು ಸಕ್ಕರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾ ಇದ್ದೇನೆ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳುವ ಅಂತ ಹೇಳಿ. ಈಗ ಚಟ್ನಿಗೆ ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ, ಕಾಯಿ ಮೆಣಸು ಒಂದೇ, ಅದು ತುಂಬ ಖಾರ ಇದೆ ಅದಕ್ಕೆ ಒಂದೇ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಹುರಿಗಡಲೆ, ಹುಳಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗ್ತದೆ. ಏನೇ ಮಾಡಿದರೂ ದೋಸೆನೇ ಸರಿಯಾಗಿ ಬರ್ತಾ ಇರಲಿಲ್ಲ. ಈ ತವ ತಗೊಂಡು ತುಂಬ ದಿನ ಆಯಿತು, ಏನೂ ಆಗೋದೇ ಇಲ್ಲ ಅಂತೇಳಿ ನಾನು ಸೈಡಿಗೆ ಇಟ್ಟು ಬಿಟ್ಟಿದ್ದೆ. ಈಗ ಇವತ್ತು ರೆಡಿ ಮಾಡುವ ಅಂತ ಹೇಳಿ ಹಸ್ಬೆಂಡ್ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಫುಲ್ ನೀರು ಹಾಕಿಕೊಂಡು ಫಸ್ಟಿಗೆ 1 ಸ್ಪೂನಷ್ಟು ಸೋಡಾ, 1 ಸ್ಪೂನಷ್ಟು ವಿನೆಗರ್, ಸೋಪ್ ವಾಟ್ರ್ ಇಲ್ಲ ಲಿಕ್ವಿಡ್ ವಾಟ್ರ್ ಹಾಕಿಕೊಳ್ಬೋದು. ಹಾಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಆದಮೇಲೆ ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ಇದನ್ನು ಸೋಪಲ್ಲಿ, ಲಿಕ್ವಿಡಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಬ್ರಷಲ್ಲಿ ತೊಳಿತಾ ಇದ್ದಾರೆ. ನೋಡಿ ಕಪ್ಪು ಅಂಶ ಎಷ್ಟು ಹೋಗ್ತಾ ಇದೆ ಅಂತೇಳಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ತಕ್ಕೊಂಡು ಅದನ್ನು ನೀರನ್ನೆಲ್ಲ ಚೆನ್ನಾಗಿ ಉಜ್ಕೊಳ್ಬೇಕು. ಈಗ ತವದ ಹಿಂದೆ ಭಾಗ ಮತ್ತು ಮೇಲ್ಭಾಗದಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿಕೊಳ್ಬೇಕು. ಎಣ್ಣೆಯನ್ನು ಫುಲ್ಲಾಗಿ ಕವರ್ ಮಾಡ್ಕೊಳ್ಬೇಕು ತವದ ಮೇಲೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಅದರ ಮೇಲೆ ಹಾಕಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೇನೆ. ಈಗ ಇದನ್ನು ಪುನಃ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು 1/4 ಟೀ ಸ್ಪೂನಷ್ಟು ಸೋಡಾ, 1/4 ಟೀ ಸ್ಪೂನಷ್ಟು ವಿನೆಗರ್ ಹಾಕಿಕೊಂಡು ಪುನಃ ಸ್ವಲ್ಪ ಕುದಿಸ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಪುನಃ ಒಂದು ಬಟ್ಟೆಯಲ್ಲಿ ಅದನ್ನು ಚೆನ್ನಾಗಿ ಒರೆಸ್ಕೊಂಡು, ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು, ಈಗ ನೋಡಿ ಈ ಥರ ಎಣ್ಣೆಯನ್ನು ಹಾಕಿಕೊಳ್ಬೇಕು. ಎಣ್ಣೆಯನ್ನು ಹಾಕಿಕೊಂಡಾದಮೇಲೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿಯಲ್ಲಿ ಎಣ್ಣೆಯನ್ನು ಸವರಿಸ್ಕೊಳ್ಬೇಕು. ಈರುಳ್ಳಿದು ಫುಲ್ ತವಕ್ಕೆ ಸ್ಪ್ರೆಡ್ ಆಗುವ ಹಾಗೆ ಸವರಿಸ್ಕೊಳ್ಬೇಕು. ಈಗ ಕೂಡ ಸ್ಟವನ್ನು ಮೀಡಿಯಮ್ ಲೋವಲ್ಲೇ ಇಟ್ಕೊಳ್ಬೇಕು. ಈಗ ತವ ಬಿಸಿ ಆದಮೇಲೆ ದೋಸೆಯನ್ನು ಹಾಕಿಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು, ದಪ್ಪವಾಗಿ ಹಾಕಿಕೊಂಡಾದಮೇಲೆ ದೋಸೆ ಮೇಲೆ ಫುಲ್ ಎಣ್ಣೆಯನ್ನು ಹಾಕಿಕೊಳ್ಬೇಕು. ದೋಸೆಯನ್ನು ಕಾಯಲಿಕ್ಕೆ ಬಿಡಬೇಕು. ನೋಡಿ ದೋಸೆ ಎದ್ದೇಳ್ತಾನೇ ಇಲ್ಲ. ಎಂತ ಮಾಡಿದರು ಇದನ್ನು ನೋಡಿಯೇ ನನಗೆ ಒಮ್ಮೆ ಟೆನ್ಷನ್ ಆಯಿತು. ಇಷ್ಟು ಟ್ರೈ ಮಾಡಿದರೂ ಸ್ವಲ್ಪ ಸಹ ಎದ್ದೇಳ್ತಾ ಇಲ್ಲಲ್ಲ ದೋಸೆ ತವದಿಂದ. ಚೆನ್ನಾಗಿ ಹಿಡ್ಕೊಂಡು ಬಿಟ್ಟಿದೆ ದೋಸೆ ತವಕ್ಕೆ. ಏನು ಮಾಡಿದರು ಈಗ ಅದೇ ವಿಡಿಯೋದಲ್ಲೂ ಹಾಗೇ ಇತ್ತು. ಆದರೂ ಕೂಡ ಏನೋ ಒಂದು ಇನ್ನೂ ಕೂಡ ಸರಿಯಾಗಿ ಆಗಲಿಲ್ಲಲ್ಲ ಅಂಥೇಳಿ. ಆದರೆ ಈಗ ನೋಡಿ ಪುನಃ ಅದರ ಮೇಲೆ ಈರುಳ್ಳಿಯಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ದೋಸೆಯನ್ನು ಹಾಕಿಕೊಳ್ತಾ ಇದ್ದೇವೆ. ಈಗ ಹಾಕಿ ಎಲ್ಲ ಆದಮೇಲೆ ಈಗ ಇದು 3ನೇ ದೋಸೆ ಸ್ವಲ್ಪ ಎದ್ದೇಳ್ತಾ ಉಂಟು. ನೋಡಿ ಇದು ಎಲ್ಲ ಹಾಕಿಕೊಳ್ತಾ ಇದ್ದೇವೆ. ಕೊನೆಯದಾಗಿ ಮಾಡ್ಕೊಳ್ತಾ ಇರೋ ದೋಸೆ ಇದು. ಟ್ರೈ ಮಾಡಿ ನನಗೆ ಹಸಿವಾಗಿ ಹೋಯಿತು. ಅವರಿಗೆ ಸಹ ಹಸಿವಾಗ್ತಾ ಇತ್ತು. ಸಾಕಿನ್ನು ಅಂತೇಳಿ ಇದು ಕೊನೆಯ ದೋಸೆ ಮಾಡ್ಕೊಳ್ತಾ ಇದ್ದೇವೆ. ನೋಡಿ ಪರವಾಗಿಲ್ಲ, 5ನೇ ದೋಸೆ ಪರವಾಗಿಲ್ಲ, ಒಂಥರ ಬಂದಿದೆ. ನೋಡಿ ಈ ಥರ ಬಂದಿದೆ. ನೋಡಿ ಎಷ್ಟು ದೋಸೆ ಮಾಡಿದ್ದೇವೆ ಅಂತ ಹೇಳಿ. ಇದು 2ನೇ ದೋಸೆ, 3ನೇ ದೋಸೆ, ಇದು 4ನೇ ದೋಸೆ ಅರ್ಧ ತುಂಡು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಕೊನೆಯದಾಗಿ ಇದು 5ನೇ ದೋಸೆ. ಇಷ್ಟು ಮಾಡ್ಕೊಂಡಾಯಿತು. ನಾರ್ಮಲಾಗಿ ಚೆನ್ನಾಗಿ ದೋಸೆ ಮಾಡಿಕೊಂಡು ತಿಂದ್ಕೊಂಡ್ವಿ. ಅಂತೂ ಬೆಳಿಗ್ಗೆದ್ದು ತಿಂಡಿ ಆಗೋಯಿತು. ಹಾಗೆ ಸಾಯಂಕಾಲ ಏನಾದರೂ ಮಾಡ್ಕೊಳ್ಳುವ ಸ್ನ್ಯಾಕ್ಸ್ ಅಂತ ಹೇಳಿ ಮ್ಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಮ್ಯಾಗಿಗೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಹಸಿ ಬಟಾಣಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಕಾಯಿ ಮೆಣಸು, ಇದು ಚೀಸು ಲಾಸ್ಟಿಗೆ ಹಾಕಿಕೊಳ್ಳಿಕ್ಕೆ ಚೀಸ್ ಮ್ಯಾಗಿ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ.
ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಟೊಮೆಟೊ ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಪ್ಯಾಕ್ ಮ್ಯಾಗಿ ತಗೊಂಡಿದ್ದೇನೆ. ಒಂದೇ ಪ್ಯಾಕ್ ತಗೊಂಡಿರೋದು, ಜಾಸ್ತಿ ಬೇಡ ಅಂತ ಹೇಳಿ ಮತ್ತು ರಾತ್ರಿ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಈರುಳ್ಳಿ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಟೊಮೆಟೊವನ್ನು ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಮಧ್ಯಾಹ್ನಕ್ಕೆ ಏನೂ ಇಲ್ಲ, ಜಸ್ಟ್ ಒಂದು ಸಾಂಬಾರು ಮತ್ತು ಸೊಪ್ಪಲ್ಯ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಹಾಗೆ ಸಾಯಂಕಾಲಕ್ಕೆ ಏನಾದರೂ ತಿನ್ನುವ ಅಂತ ಹೇಳಿ ಮ್ಯಾಗಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ಅಷ್ಟೇ ಉಪ್ಪು ಹಾಕಿಕೊಳ್ತಾ ಇದ್ದೆ. ಮ್ಯಾಗಿ ಪೌಡ್ರಲ್ಲಿ ಉಪ್ಪು ಇರ್ತದಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೇನೆ ಅಷ್ಟೇ. ಈ ಬಟಾಣಿಗೆ ಮತ್ತು ನಿಮಗೆ ಟೊಮೆಟೊ ಈರುಳ್ಳಿಗೆ ಆಗುವಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಈಗ ಬಟಾಣಿ ಹಾಕಿಕೊಂಡಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಂಡು ಮ್ಯಾಗಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಮ್ಯಾಗಿ ಚೆನ್ನಾಗಿ ಬೇಯಬೇಕು, ಅರ್ಧಂಬರ್ಧ ಬೇಯಿಸ್ಕೊಳ್ಬಾರ್ದು, ಚೆನ್ನಾಗಿ ಬೇಯಬೇಕು ಮ್ಯಾಗಿ. ಈಗ ಅರ್ಧ ಬೆಂದ ಮೇಲೆ ನಾನು ಮ್ಯಾಗಿ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಒಂದು ಗರಂ ಮಸಾಲ 1/4 ಟೀ ಸ್ಪೂನಷ್ಟು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿಕೊಂಡು ಒಂದು 1/4 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆಗೆ 2 ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. 2 ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೆಣಸನ್ನು 3 ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿಕೊಂಡು ಆಗಿಂದಾಗಲೇ ಮ್ಯಾಗಿಗೆ ಹಾಕಿಕೊಳ್ತಾ ಇದ್ದೇನೆ. ತುಂಬ ಹೊತ್ತಿಟ್ಟರೆ ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೆಣಸಿದ್ದು. ತುಂಬ ಹೊತ್ತಿಟ್ಟರೆ ಎಲ್ಲ ಸೀದ್ಬಿಡ್ತದೆ, ಅದಕ್ಕೋಸ್ಕರ ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಚೀಸನ್ನು ಈ ಥರ ತುರಿದು ಹಾಕಿಕೊಳ್ತಾ ಇದ್ದೇನೆ. ಮೇಲೆ ಮಾತ್ರ ಹಾಕಿಕೊಳ್ತಾ ಇರೋದು ಚೀಸ್. ಈಗ 1 ನಿಮಿಷದಷ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ನೋಡಿ, ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಮ್ಯಾಗಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚೀಸ್ ಇತ್ತು, ಅದಕ್ಕೋಸ್ಕರ ಚೀಸ್ ಮ್ಯಾಗಿ ಮಾಡುವ ಅಂಥೇಳಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸಾಯಂಕಾಲ ಚೀಸ್ ಮ್ಯಾಗಿ ಎಲ್ಲ ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ನೈಟಿಗೆ ಅಂತ ಹೇಳಿ ರೆಡಿ ಮಾಡಿಕೊಳ್ಳುವ. ಚಪಾತಿ ಮತ್ತು ಹಸಿ ಬಟಾಣಿ ಇತ್ತಲ್ವ, ಹಾಗೆ ದೇಗಿ ಮಟರ್ ಮಸಾಲ ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಕಡಾಯಿಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪು, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 3 ಲವಂಗ, ಒಂದು 10 ಪೆಪ್ಪರ್, ಕಾಳು ಮೆಣಸು ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಗಸಗಸೆ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದನ್ನು ಹುಡಿ ಮಾಡ್ಕೊಳ್ಳುವ. ನೋಡಿ, ಈ ಥರ ಚೆನ್ನಾಗಿ ಹುಡಿ ಮಾಡ್ಕೊಳ್ಬೇಕು. ಈಗ ಮಸಾಲೆಗೆ ನಾನಿಲ್ಲಿ 2 ಈರುಳ್ಳಿ, 3 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ನಷ್ಟು ಗಟ್ಟಿ ಮೊಸರು ತಗೊಂಡಿದ್ದೇನೆ. ಈಗ ಒಂದು ಕಡಾಯಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಲರು ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇದನ್ನು ಸ್ವಲ್ಪ ಮೀಡಿಯಮ್ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಫ್ರೈ ಆಗುವಷ್ಟರಲ್ಲಿ ಚಪಾತಿ ಹಿಟ್ಟಿಗೆ ಕಲಸ್ಕೊಳ್ಳುವ ಅಂತ ಹೇಳಿ ಕಲಸ್ಕೊಳ್ತಾ ಇದ್ದೇನೆ. ನಾನು ಚಪಾತಿಯನ್ನು ಒಂದು 4ರಿಂದ 5 ನಿಮಿಷ ಆದರೂ ಚೆನ್ನಾಗಿ ಕಲಸ್ಕೊಳ್ತೇನೆ, ನಾದ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಿಗೆ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಾ ಇದ್ದೇನೆ. ಮತ್ತು 2 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿ ಹಾಕಿಕೊಂಡಾದ್ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಗೋಡಂಬಿ, 4 ಬಾದಾಮಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಎಲ್ಲ ಪೇಸ್ಟ್ ಮಾಡ್ಕೊಂಡಾಯಿತು. ತುಂಬ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳುವ. ಈಗ ಇದಕ್ಕೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಡಾಯಿಗೆ ನಾನೀಗ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಷ್ಟರಲ್ಲಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಶುಂಠಿ ಕೂಡ, ಸಣ್ಣ ತುಂಡು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಅದರ ಜೊತೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಸಿ ಬಟಾಣಿಯನ್ನು ಹಾಕಿಕೊಂಡು ಚೆನ್ನಾಗಿ ಇದರ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವಾಗಲೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮಸಾಲೆಗಳದ್ದು, ಅದನ್ನೀಗ 1.5 ಸ್ಪೂನಿನಷ್ಟು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೀಗ ಒಂದು 1/4 ಟೀ ಸ್ಪೂನಷ್ಟು ಅರಶಿನ, 1.5 ಸ್ಪೂನಷ್ಟು ಮೆಣಸೆ ನೋಡಿ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೀಗ ನಾನು 1 ಗ್ಲಾಸಿನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಕುದಿಯುವಷ್ಟರಲ್ಲಿ ಫ್ರೆಶ್ ಕ್ರೀಮಿಗೆ ರೆಡಿ ಮಾಡ್ಕೊಳ್ಳೋ ಅಂಥೇಳಿ ನಾನು ಗೋಡಂಬಿಯನ್ನು ಆಲ್ರೆಡಿ ನೆನೆಸಿಟ್ಟಿದ್ದೆ. ಈಗ ಗೋಡಂಬಿಯನ್ನು ಮಿಕ್ಸಿಗೆ ಹಾಕಿಕೊಂಡು ಹಾಲಿನ ಕೆನೆಯನ್ನು 2 ಸ್ಪೂನ್ನಷ್ಟು ಹಾಕಿಕೊಳ್ತಾ ಇದ್ದೇನೆ. ಹಾಲಿನ ಕೆನೆ ಹಾಕಿಕೊಂಡಾದಮೇಲೆ 2 ಸ್ಪೂನಷ್ಟು ಹಾಲು ಕೂಡ ಹಾಕಿಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂಥೇಳಿ. ಚೆನ್ನಾಗಿ ಕುದ್ದಿದೆ, ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಸೂರಿ ಮೇಥಿಯನ್ನು ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ನಾವು ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು 1.5 ಸ್ಪೂನಿನಷ್ಟು ಹಾಕಿಕೊಂಡಿದ್ದೇನೆ. ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉಳಿದ ಫ್ರೆಶ್ ಕ್ರೀಮನ್ನು ನಾನೊಂದು ಈ ಥರದ ಬಾಟ್ಲಲ್ಲಿ ಹಾಕಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈಗ ಚಪಾತಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಚಪಾತಿಯನ್ನು ನಾನು ಆಗಲೇ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಕೊಂಡಿದ್ದೆ. ಈಗ ಹಿಟ್ಟಿನ ಮೇಲೆ ಗೋಧಿ ಹಿಟ್ಟನ್ನು ಹಾಕಿಕೊಂಡು ಈ ಥರ ಪ್ರೆಸ್ ಮಾಡಿ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಮೀಡಿಯಮ್ ಸೈಜ್ ಆದಮೇಲೆ ಅದರ ಮೇಲೆ ಎಣ್ಣೆ ಹಾಕಿ ಪುನಃ ಫೋಲ್ಡ್ ಮಾಡಿ ಪುನಃ ಅದರ ಮೇಲೆ ಎಣ್ಣೆ ಹಾಕಿ ಈ ಥರ ಚಪಾತಿ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಸ್ಮೂತಾಗಿ ಬರ್ತದೆ. ಈಗ ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ತವ ಬಿಸಿ ಆದಮೇಲೆ ಈ ಥರ ಚಪಾತಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನನಗೆ ಕೋಲ್ಡ್ ಆದ ಕಾರಣ ವಾಯ್ಸ್ ಸ್ವಲ್ಪ ಹೋಗಿದೆ. ಆದರೂ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ಅಂತ ಹೇಳಿ. ಈಗ ಇದಕ್ಕೆ ನಾನು 2 ಸೈಡಿಗೂ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಚಪಾತಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ. ನಾವು ಜಾಸ್ತಿಯಾಗಿ ರಾತ್ರಿ ಊಟವೇ ಮಾಡ್ಕೊಳ್ಳೋದು. ಅಪರೂಪಕ್ಕೆ ಏನಾದರೂ ಮಸಾಲೆ ಗ್ರೇವಿ ಏನಾದರೂ ಸ್ಪೆಷಲಾಗಿ ಮಾಡಿಕೊಂಡ್ರೆ ಚಪಾತಿ ಮಾಡ್ಕೊಳ್ತೇನೆ ಅಷ್ಟೇ. ಕೊನೆಯದಾಗಿ ಎಲ್ಲ ಚಪಾತಿ ಮಾಡ್ಕೊಂಡಾಯಿತು. ಈಗ ನೋಡಿ ಫ್ರೆಂಡ್ಸ್, ದೇಗಿ ಮಟರ್ ಮಸಾಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಸಹ. ಹಾಗೆ ಒಂದು ಬೌಲಿಗೆ ಹಾಕಿಕೊಂಡು ಮೇಲಿಂದ ಫ್ರೆಶ್ ಕ್ರೀಮನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಮಸಾಲೆ ಜೊತೆಗೆ ಚಪಾತಿ ಪೂರಿನೂ ತಿನ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಇದು ನನ್ನ ಶನಿವಾರದ ದಿನ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ನನ್ನ ವಿಡಿಯೋ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.